ನಮಸ್ಕಾರ. ಸ್ನೇಹಿತರೆ, ನಾನು ಲಕ್ಷ್ಮಣ್ ಅಂತ, ಮೈಸೂರಿನವನು, ಮೂಲತಃ ಮೈಸೂರಿನವನು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ MP ಚುನಾವಣೆಯಲ್ಲಿ ಮಹಾರಾಜರ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿರುವಂಥ ವ್ಯಕ್ತಿ. ಅದಕ್ಕೂ ಚಪ್ಪಾಳೆ ಹೊಡಿತಾವ್ರೆ ನಮ್ಮ ಸ್ನೇಹಿತರು. ನಾನು 4 ಸ್ಲೋಗಾನ್ ಕೂಗ್ತೀನಿ, ಜೋರಾಗಿ ಕೂಗಬೇಕು. ಭಾರತ್ ಮಾತಾ ಕಿ. ಈಗ ಧಿಕ್ಕಾರ ಕೂಗಿ. ವಕ್ ವಿರೋಧಿ ಕಾನೂನು ತಂದಿರುವ ಬಿಜೆಪಿ ಸರ್ಕಾರಕ್ಕೆ ವಕ್ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಹೊಂದಿರುವ ಮೋದಿ ಮತ್ತು ಅಮಿತ್ ಶಾಗೆ ವಕ್ ಆಸ್ತಿಯನ್ನು ಕೊಳ್ಳೆ ಹೊಡೆದು ಇಬ್ಬರು ವ್ಯಾಪಾರಿಗಳಿಗೆ ಕೊಡುವಂತ ಇಬ್ಬರು ವ್ಯಾಪಾರಸ್ಥರಿಗೆ, ಮುಸ್ಲಿಮ್ಸ್ ಅನ್ನು ದ್ವೇಷಿಸುತ್ತಿರುವ ಬಿಜೆಪಿ ಮತ್ತು RSS ನವರಿಗೆ, ಜಾತಿ ಜಾತಿಗಳನ್ನು ಒಡೆದು ಆಳುವ ನೀತಿ ಅನುಸರಿಸ್ತಾ ಇರುವಂತ ಬಿಜೆಪಿಗೆ, ದೇಶವನ್ನು ಲೂಟಿ ಮಾಡ್ತಾ ಇರುವಂತ ಬಿಜೆಪಿ ಸರ್ಕಾರಕ್ಕೆ ನನಗೆ ಅವರು ಚೀಟಿ ಕೊಡೋದಕ್ಕಿಂತ ಮುಂಚೆನೆ ಮುಗಿಸ್ಬಿಡ್ತೀನಿ. ವಕ್ ಬಗ್ಗೆ ಏನು ಅನ್ನುವಂಥದ್ದು ಅಷ್ಟೇ ಹೇಳ್ತೀನಿ ನಾನು. ಇದರಿಂದ ಸಮಸ್ಯೆ ಏನಾಗುತ್ತೆ ಮುಂದಿನ ದಿನಗಳಲ್ಲಿ, ಯಾವ ಹಂತದಲ್ಲಿ ನಾವಿದ್ದೀವಿ, ಯಾಕೆ ಈ ಕಾನೂನು ತಗೊಬಂದ್ರು, ಈ ಕಾನೂನಿಂದ ಯಾರಿಗ ಅನುಕೂಲ ಯಾರಿಗ ಅನಾನುಕೂಲ ಅನ್ನುವಂಥದ್ದು ಒಂದಷ್ಟು ವಿವರಣೆ ಕೊಡುವಂಥದ್ದಕ್ಕೆ ನಾನು ಬದ್ಧನಾಗಿದ್ದೇನೆ. ನಾನು ಲಾಯರ್ ಅಲ್ಲ, ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋನು ನಾನು. ಅದೊಂದಷ್ಟು ಅಧ್ಯಯನ ಮಾಡಿದ್ದೀನಿ ನಾನು. 40 ಪೇಜ್ಗಳದ್ದು ಕಾನೂನು ಇದೆ ನನ್ನ ಹತ್ರ. ವಕ್ ಅಂದ್ರೆ ಏನು ಅಂತ ನಮ್ಮ ಮಜೀದ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು, ವಾಸು ಅವರು ಹೇಳಿದ್ರು. ಸುಮಾರು ಜನಕ್ಕೆ ವಕ್ ಅಂದ್ರೆ ಏನು, ವಕ್ ಯೂಸರ್ ಅಂದ್ರೆ ಏನು, ಇದರಿಂದ ನಮ್ಗೇನು ಅನಾನುಕೂಲ ಆಗುತ್ತೆ, ಯಾವ ಆಸ್ತಿ ಹೊಡಿತಾರೆ, ಯಾವ ಜಾಗವನ್ನು ಕಿತ್ಕೋತಾರೆ ಅನ್ನುವಂಥದ್ದೇ ಸುಮಾರು ಜನಕ್ಕೆ ಗೊತ್ತಿಲ್ಲ. 99% ಮುಸ್ಲಿಂ ಸಮುದಾಯರಿಗೆ ಗೊತ್ತೇ ಇಲ್ಲ. ಗೊತ್ತಿದ್ರೆ ಇಷ್ಟೊತ್ತಿಗೆ ಇಲ್ಲಿ ಕೂತ್ಕೊಂಡು ನಾವು ಹೇಳೋದನ್ನ ಕೇಳ್ತಿರ್ಲಿಲ್ಲ. ಬೀದಿಲಿ ಇರ್ತಿದ್ರಿ, ರೋಡಲ್ಲಿ ಇರ್ತಿದ್ರಿ. ನಾವು ಕೇಳೋ ಭಾಷಣ ಮಾಡಿ ಕಪ್ಪಾಳ ತಟ್ಬಿಟ್ಟು ಮನೆಗೆ ಹೋಗೋದಲ್ಲ. ಇಡೀ ದೇಶದಲ್ಲಿ ಬಿಜೆಪಿ ಸರ್ಕಾರ ಬಂದ ಮೇಲೆ ಟ್ರಿಪಲ್ ತಲಾಕ್ ತಂದ್ರು, ನೀವು ಉಸಿರು ಬಿಡಲಿಲ್ಲ. NRC CAA ತಂದ್ರು, ಉಸಿರು ಬಿಡಲಿಲ್ಲ ನಾವು. ಈಗ ವಕ್ನ ಆಸ್ತಿನ, ನಿಮ್ಮ ಆಸ್ತಿನೆಲ್ಲ ಕಿತ್ಕೋತಾವ್ರೆ, ಈಗೂ ಉಸಿರು ಬಿಡಲ್ಲ. ಮುಂದಿನ ದಿನಗಳಲ್ಲಿ ಮಜೀದ್ ಅವ್ರು ಹೇಳಿದಾಗೆ 100ಕ್ಕೂ 100 ಹೇಳ್ತಾ ಇದ್ದೀನಿ, ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ, ನಿಮ್ಮ ಡಿಸ್ಕರೇಜ್ನ ಮಾಡಕ್ಕೆ ಹೇಳ್ತಾ ಇಲ್ಲ ನಾನು. ನಿಮ್ಮ ವೋಟಿಂಗ್ ಪವರ್ನು ಕಿತ್ಕೋತಾರವ್ರು. ನೀವು ವೋಟರ್ಸ್ ಅಲ್ಲ ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನ ಮಾಡ್ತಾರೆ. 1947ನೇ ಇಸ್ವಿನಲ್ಲಿ ಪಾಕಿಸ್ತಾನ ಕೊಟ್ಟಿದ್ದೋ ನಾವು, ಸಾಬ್ರುಗಳೆಲ್ಲ ಅಲ್ಲೋಗ್ಬೇಕಾಯ್ತು, ಇಲ್ಲಿ ಹಾಕವ್ರೆ ಅಂತ ಈಗಾಗಲೇ ಮಾತಾಡಕ್ಕೆ ಶುರು ಮಾಡ್ಯಾರ ಸುಮಾರು ಜನ. ಆ ಪ್ರತಾಪ್ ಸಿಂಹ ಅಂತ ಒಬ್ಬ ಹೇಡಿ ಅವನೇ ಮೈಸೂರಲ್ಲಿ. ದಿನ ಬೆಳಗ್ಗೆ ಎದ್ರೆ ಮುಸ್ಲಿಮ್ಸ್ನ ಕೆಣಕ್ಲಿಲ್ಲ ಅಂದ್ರೆ ಹೊಟ್ಟೆನೇ ತುಂಬಲ್ಲ, ನಿದ್ದೆನೂ ಬರಲ್ಲ ಅವನಿಗೆ, ಅಲ್ವಾ? ಹೌದು. ಈ ರೀತಿ ಪ್ರಕಾರ 37 ಲಕ್ಷ ಎಕರೆ ವಕ್ ಪ್ರಾಪರ್ಟಿಗಳಿದ್ದಾವೆ. ಎಷ್ಟು? 37 ಲಕ್ಷ ಎಕರೆ. ಅವು ಎಲ್ಲವೂ ದಾನವಾಗಿ ಕೊಟ್ಟಿರುವಂಥವ್ರು. ಯಾರು ಕೊಟ್ಟಿರೋ ದಾನ? ಮುಸ್ಲಿಮ್ಸ್ ಕೊಟ್ಟವ್ರೆ, ಹಿಂದೂಗಳು ಕೊಟ್ಟವ್ರು, ಎಲ್ಲರೂ ಕೊಟ್ಟವ್ರೆ. ಕರ್ನಾಟಕ ಒಂದರಲ್ಲಿ 6.5 ಲಕ್ಷ ಎಕರೆ ಇದೆ. ಬರೀ ಮುಸ್ಲಿಂ ಸಮುದಾಯದಲ್ಲಿರುವಂಥ ಜಾಗ ಅಲ್ಲ ಇದು. ಹಿಂದೂ ಸಮುದಾಯಗಳದ್ದು ದೇವಸ್ಥಾನಗಳದ್ದು ಪ್ರಾಪರ್ಟಿಗಳೇ 85 ಲಕ್ಷ ಎಕರೆ ಇದೆ. ನಿಮ್ಮೊಬ್ಬರದ್ದು ಎಲ್ಲ, ನಮ್ದು ಇದೆ. ಮತ್ತೆ ನಿಮ್ಮದು ಯಾಕೆ ಕಿತ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ, ಕಿತ್ಕೊಳ್ಳೋಕೆ ಹೋಗ್ಯವ್ರೆ ಅಂದ್ರೆ, ಮಜೀದ್ ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಚೆನ್ನಾಗಿ ಮಾತಾಡಿದ್ರು. ಮುಸ್ಲಿಮ್ಸ್ ಬಗ್ಗೆ ಮಾತಾಡಲಿಲ್ಲ, ಪಾಕಿಸ್ತಾನ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಬಿಜೆಪಿ ಮತ್ತೆ RSS ನವರು, ಬಿಜೆಪಿ ಪಕ್ಷ ಉಸಿರೇ ನಿಂತೋತದೆ, ಉಸಿರೇ ಆಡಲ್ಲ. ಅವ್ರು ರಾಜಕೀಯ ಮಾಡ್ತಾ ಇರುವಂಥದ್ದೇ ನಿಮ್ಮ ಮೇಲೆ. ನೀವಿಲ್ಲ ಅಂದ್ರೆ
ಅವರು 3 ಸೀಟು ಗೆಲ್ಲಲ್ಲ. ನಿಮ್ಮನ್ನು ಇಟ್ಕೊಂಡೇ ಅವ್ರು ಗೆಲ್ತಾ ಇರೋದು 300 ಸೀಟು. ಸತ್ಯ ಅಲ್ವಾ? ನಿಮ್ಮನ್ನ ತೋರಿಸೇ ಗೆಲ್ತಾ ಇರೋದು. ಈಗ ನರೇಂದ್ರ ಮೋದಿ, ಅಮಿತ್ ಶಾ ಇಬ್ರು ವ್ಯಾಪಾರಸ್ಥರೇನವ್ರೆ, ವ್ಯಾಪಾರಿಗಳವರು. ಅವು ಏನು ಮಾಡಿದ್ರು ವ್ಯಾಪಾರನೇ, ವ್ಯಾಪಾರ ದೃಷ್ಟಿ ಅವ್ರದ್ದು. ಯಾಕೆಂದ್ರೆ ಗುಜರಾತ್ನವರು ವ್ಯಾಪಾರ ದೃಷ್ಟಿ. ಒಂದು ಮಾತಾಡಿದ್ರು ವ್ಯಾಪಾರ ಇರುತ್ತದಲ್ಲಿ, ಲಾಭ ಇದ್ರೆ ಮಾತ್ರ ಮಾತಾಡಿದ್ರೆ. ಇದ್ರ ವ್ಯಾಪಾರ. ಇಬ್ರು ವ್ಯಾಪಾರಸ್ಥರಿಗೆ, ಇಬ್ರು ವ್ಯಾಪಾರಿಗಳು ಇಡೀ ದೇಶವನ್ನು ಅರ್ಧ ಮಾರ್ಬಿಟ್ಟವ್ರೆ. ಯಾರ್ಯಾರು? ನರೇಂದ್ರ ಮೋದಿ, ಮೋದಿ ಮತ್ತೆ ಶಾ ಇಬ್ರು ವ್ಯಾಪಾರಸ್ಥರು. ಯಾರು? ಅದಾನಿ ಮತ್ತೆ ಅಂಬಾನಿ ಅಲ್ವಾ? ಇಲ್ಲಿ ಸಮಸ್ಯೆ ಏನು ಮಾಡ್ತಾವ್ರೆ? ಕಾನೂನು ತಂದಿರುವಂಥದ್ದು ಏನು? ಒಂದೇ ಒಂದು ಸೆಕ್ಷನ್ನ ಕೋಟ್ ಮಾಡ್ತೀನಿ ನಿಮ್ಗೆ, ಯಾವ ಥರ ಇದೆ ನೋಡಿ, ಅರ್ಥ ಮಾಡ್ಕೊಳ್ಳಿ ದಯಮಾಡಿ. ನಿಮ್ಗೆ ಅರ್ಥ ಮಾಡಿಸುವಂಥದ್ದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಕನ್ನಡ ಅರ್ಥ ಆಗುತ್ತಾ? ಅರ್ಥ ಆಗುತ್ತಲ್ಲ? ಹೌದೌದು, ನಾವು ಅಪ್ಪಟ ಕನ್ನಡಿಗರೇ. ಸೆಕ್ಷನ್ 3C ಅಂತ ಇದೆ, ಸೆಕ್ಷನ್ 3C ಅಂತ. ನಾನು ಮತ್ತೆ ಹೇಳ್ತಾ ಇದ್ದೀನಿ ನಮ್ಮ ಆರ್ಗನೈಸರ್ಸ್ಗೆ, ಅವ್ರು ಚೀಟಿ ಕೊಡೋದಕ್ಕಿಂತ ಮುಂಚೆ ಮುಗಿಸ್ಬಿಡ್ತೀನಿ. ಇದರಲ್ಲಿ ಇಂಗ್ಲೀಷಲ್ಲಿದೆ, ಓದ್ತೀನಿ, ಕನ್ನಡ ತರ್ಜಮೆ ಮಾಡ್ತೀನಿ ನಾನು. 3C ಏನು ಹೇಳುತ್ತೆ ಅಂದರೆ, ಅವನು ಇನ್ಸರ್ಟ್ ಮಾಡಿರೋ ಸೆಕ್ಷನ್ ತಂದಿರೋದು ಅಂತ ಹೇಳ್ತಾ ಇರೋದು, ಎನಿ ಗೌರ್ಮೆಂಟ್ ಪ್ರಾಪರ್ಟಿ, ಯಾವುದೇ ಸರ್ಕಾರಿ ಜಮೀನು, ಐಡೆಂಟಿಫೈಡ್ ಆರ್ ಡಿಕ್ಲೇರ್ಡ್ ಆಸ್ ವರ್ಕ್ ಪ್ರಾಪರ್ಟಿ ಬಿಫೋರ್ ಆರ್ ಆಫ್ಟರ್ ಕಮೆನ್ಸ್ಮೆಂಟ್ ಆಫ್ ದಿಸ್ ಆಕ್ಟ್ shall not be deemed to be a work property ಅಂತಾನೆ. ಈ ಕಾನೂನು ಬರೋದಕ್ಕಿಂತ ಮುಂಚೆ ಇಲ್ಲ, ಕಾನೂನು ಬಂದ ಮೇಲೆ ಯಾವುದೇ ವರ್ಕ್ ಪ್ರಾಪರ್ಟಿ ಎನ್ನುವಂಥದ್ದು ನಾವೇನು ಘೋಷಣೆ ಆಗಿದೆ, ಅದು ಇನ್ನು ಮೇಲೆ ಯಾವ ಕಾರಣಕ್ಕೂ ವರ್ಕ್ ಪ್ರಾಪರ್ಟಿ ಅಲ್ಲ ಅಂತ ನೇರವಾಗಿ ಹೇಳ್ತಾನೆ. ಮತ್ತೆ ಯಾರ್ದದು? ಅದಕ್ಕೆ ನೆಕ್ಸ್ಟ್ ಮುಂದೆ ಹೇಳ್ತಾನೆ, ಇಫ್ ಎನಿ ಕ್ವಶನ್ ಅರೈಸಸ್ as to whether any such property is a government property or the same shall be referred to the collector. ಮಜೀದ್ ಅವರು ಜನರಲ್ ಆಗಿ ಹೇಳ್ದದನ್ನ. ನಿಮ್ದು ಯಾವುದೋ ಮೈಸೂರಲ್ಲಿ ಈದ್ಗಾ ಮೈದಾನ ಇದೆ, 30 ಎಕರೆ ಜಾಗ. ಎಷ್ಟು ವರ್ಷದಿಂದ ಇದೆ ಅದು ವರ್ಕ್ ಪ್ರಾಪರ್ಟಿ? 100 ವರ್ಷಗಳಿಂದ ಮುಸ್ಲಿಂ ಪ್ರಾಪರ್ಟಿ ಅದು. ಅದಕ್ಕೆ ಡಾಕ್ಯುಮೆಂಟ್ಸ್ ಕೇಳ್ತಾನೆ, RTC ಕೇಳ್ತಾನೆ, ಮ್ಯೂಟೇಷನ್ ಕೇಳ್ತಾನೆ, ಮತ್ತೊಂದು ಇನ್ನೇನೋ ಕೇಳ್ತಾನೆ, ಡೀಡ್ ಕೊಡಿ ತಗೊಂಬನ್ನಿ ಅಂತಾನೆ. ಯಾರು? ಈ ಕಾನೂನು ಅಸ್ತಿತ್ವಕ್ಕೆ ಬಂದ ತಕ್ಷಣ ಜಿಲ್ಲಾಧಿಕಾರಿಗಳು ಅವ್ರಿಗೆ ಯಾರೋ ಅಬ್ಜೆಕ್ಷನ್ ಮಾಡುವಂಥದ್ದು ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಈ ಜಾಗ ಸರ್ಕಾರದ ಆಸ್ತಿ ಎನ್ನುವಂಥದ್ದು ಅವ್ರ ಗಮನಕ್ಕೆ ಬಂದರೆ ಆಟೋಮೆಟಿಕ್ ಸರ್ಕಾರ ಆಸ್ತಿ ಅಂತ ರೆಕಾರ್ಡಲ್ಲಿ ಕರೆಕ್ಟ್ ಮಾಡ್ತಾನೆ ಅಂತ ಇದೆ ಕಾನೂನು. ನಾನು ಸುಳ್ಳು ಹೇಳ್ತಾ ಇಲ್ಲ, ನನಗೆ ಓದದ್ನಲ್ಲ ಅದನ್ನ ಹೇಳ್ತಾ ಇದ್ದೀನಿ. ಅವನು ವಿವೇಚನೆಗೆ ಬರದೇ ಇದ್ರು ಯಾರೋ ದಾರಿಗೆ ಹೋಗ್ತಾ ಇರ್ತಾನೆ, ಅವನು BJPಯವನು ಮನೆ RSSನವರು ಒಂದು ಅರ್ಜಿ ಕೊಡ್ತಾರೆ, ಸ್ವಾಮಿ ಇದು ಸರ್ಕಾರದ ಆಸ್ತಿ, ಇದು ಸರ್ಕಾರದ ಆಸ್ತಿ ಇಲ್ಲ ಅಂದರೆ ಅವ್ರ ಹತ್ರ ಡಾಕ್ಯುಮೆಂಟ್ ತರಿಸಿ ಅಂತಾನೆ. ಅದನ್ನೇ ವರ್ಕ್ ಬೈ ಯೂಸರ್ ಅಂತ ಕರೆಯೋದು. ಸುಮಾರು 50% ಆಫ್ ದಿ ಪ್ರಾಪರ್ಟಿಗಳಿಗೆ, ನಿಮ್ಮ ಆಸ್ತಿಗಳಿಗೆ ಯಾವುದೇ ಮ್ಯೂಟೇಷನ್ ಆಗಲಿ, ಡೀಡ್ ಆಗಲಿ, RTCಗಳಾಗಲಿ ದೇಶದಲ್ಲಿ ಇಲ್ಲ. 100 ವರ್ಷಗಳಿಂದ ಅದನ್ನು ಅನುಭವಿಸ್ತಾ ಇದ್ದೀರಿ. ನಮ್ಮಷ್ಟೇ ದೇವಸ್ಥಾನದ ಆಸ್ತಿಗಳಲ್ಲಿ ಯಾವುದೇ ಮ್ಯೂಟೇಷನ್ನು ರೆಕಾರ್ಡ್ಸ್ಗಳು ಇಲ್ಲ. ಅದನ್ನೇ ವರ್ಕ್ ಬೈ ಯೂಸರ್ ಅಂತ ಕರೆಯೋದು. ಉಪಯೋಗ ಬಿಡ್ಬೇಕಾ? ಸಾಕಾ? ಇಲ್ಲ, ಆಯ್ತು. ವರ್ಕ್ ಬೈ ಯೂಸರ್ ಅಂದ್ರೆ ಯಾರ್ಯಾರು ಉಪಯೋಗಿಸ್ತಾ ಇದ್ದಾರೆ ಆ ಪ್ರಾಪರ್ಟಿನ ಅದಕ್ಕೆ ಅವರೇ ಓನರ್ಗಳು. ಅದಕ್ಕೆ ಇವನೇನು ಹೇಳ್ತಾನೆ, ದಾಖಲೆ ತಗೊಂಬ ನಿಂತಾನೆ. ಎಲ್ಲಿಂದ ತಗೊಂಬಂದು ದಾಖಲೆ ಇಲ್ಲ ಅಂದು ಕರ್ನಾಟಕ ರಾಜ್ಯ ಸರ್ಕಾರದ ಆಸ್ತಿ ಅಂತ ಡಿಕ್ಲೇರ್ ಮಾಡ್ತಾನೆ. ಬರೀ ಈದ್ಗಾ ಮೈದಾನ ಅಲ್ಲ, ನಿಮ್ಮ ದರ್ಗಾ, ಮಸೀದಿ, ಯಾವುದೇ ನಿಮ್ಮ ಸ್ವಂತ ಮನೆ ಬಿಟ್ಟು ಮಿಕ್ಕಿದ್ದೆಲ್ಲ ಸರ್ಕಾರಕ್ಕೆ ತಗೊಳ್ಳೋವಂಥದ್ದು ವ್ಯವಸ್ಥೆ ನಿರ್ಮಾಣ ಮಾಡ್ತಾರೆ, ಕಿತ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಇದು ಕ್ರಕ್ಸ್ ಇಶ್ಯೂ ಇರೋದು. ಮಸೀದಿಗೆ ನೀವು ನಾಳೆ ಹೋಗಬೇಕಾದ್ರೆ DC ಇಂದ ಪರ್ಮಿಷನ್ ತಗೋಬೇಕು. ಆ ಪರಿಸ್ಥಿತಿ ತಗೊಂಬಂದವ್ರೆ.
5 ಸಾರಿ ನಮಾಜ್ ಮಾಡ್ಬೇಕಾದ್ರೆ ಪಕ್ಕದವನು ಅವನು ಅಬ್ಜೆಕ್ಷನ್ ಮಾಡ್ದಂತ ಇಟ್ಕೊಳ್ಳಿ. ಒಂದು ಪತ್ರ ಕೊಟ್ಟ, ಸ್ವಾಮಿ ನಮ್ಮ ದೇವ್ರನ್ನ ನಾನು ಒಂದೇ ಸರಿ ಪೂಜೆ ಮಾಡೋದು ವಾರಕ್ಕೊಂದ್ಸರಿ, ಇವರು ಡೈಲಿ 5 ಸರಿ ಬಂದು ನಮಾಜ್ ಮಾಡ್ತಾರೆ, ನೀವು ಡೈರೆಕ್ಷನ್ ಕೊಡಬೇಕು, ಒಂದೇ ಸರಿ ಮಾಡೋಕ್ಕಿಲ್ಲ ಮನೇಲಿ ಮಾಡ್ಕೊಳಕ್ಕೆ ಹೇಳಿ ಅಂತ. ಅವನು ನೋಟಿಸ್ ಕೊಡ್ತಾನೆ, ನಿಮ್ಗೆ 5 ಸರಿ ಮಾಡೋಂಗಿಲ್ಲ, ಒಂದೇ ಸರಿ ಮಾಡಬೇಕು. ಹಿಂದೆಲ್ಲ ಫುಟ್ಪಾತಲ್ಲಿ ಕೂತ್ಕೊಂಡು ನೀವು ನಮಾಜ್ ಮಾಡ್ತಿದ್ರಿ, ಫುಟ್ಪಾತಲ್ಲಿ ಕೂತ್ಕೊಂಡು ನಮಾಜ್ ಮಾಡಿದ್ರೆ ಒಡೆಯಕ್ಕೆ ಬರ್ತಾರೆ. ಈಗ ಗಲಾಟೆ ಮಾಡ್ತಾರೆ ಇಲ್ವಾ? ಮಾಡ್ತಾರಾ ಇಲ್ವಾ? ಮಾಡ್ತಾವ್ರೆ. ಇಲ್ಲಿ ಮಾಡ್ತಾ ಇಲ್ಲದೆ ಇರ್ಬೋದು ರೀ. ನೀವು BJP ರೂಲ್ಡ್ ಸ್ಟೇಟ್ಗಳೆಲ್ಲ ಹೋಗಿ ನೋಡ್ರಿ. ಉತ್ತರ ಪ್ರದೇಶದಲ್ಲಿ ನೋಡಿದ್ರೆ ದಿನನಿತ್ಯ ಒಂದು 10 ಜನ 20 ಜನ ಮುಸ್ಲಿಮ್ಸ್ನ ಕೊಂದಾಕ್ತಾವ್ರೆ, 20 ರೇಪ್ಗಳಾಗ್ತಾವೆ. ನಮ್ಮ SDP ಅಧ್ಯಕ್ಷರು ಅದನ್ನೇ ಹೇಳ್ತಾ ಇದ್ರು. ಇಲ್ಲೆಲ್ಲೋ ಒಂದೇ ಒಂದು ಕೊಲೆ ಆದರೆ ಇಡೀ ದೇಶಾದ್ಯಂತ ನ್ಯೂಸ್ಗಳಾಗ್ತವೆ, ಚರ್ಚ್ಗಳಾಗ್ತವೆ. ಡೈಲಿ 10-20 ರೇಪ್ಗಳಾಗ್ತಾ ಇದಾವೆ, ಯಾವ ಟಿವಿನಲ್ಲೂ ಚರ್ಚೆ ಮಾಡ್ತಾ ಇಲ್ಲ. ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಇದು ವ್ಯವಸ್ಥೆ, ಕಾನೂನು ತಗೊಂಬಂದಿರೋದು ಇದು. ಆಮೇಲೆ ನೀವು ಒಂದಷ್ಟು ಡಾಕ್ಯುಮೆಂಟ್ಸು ಅವು ಇವು ಕೊಟ್ರಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಮತ್ತೆ ಇನ್ನೊಂದ್ಸರಿ ಅಬ್ಜೆಕ್ಷನ್ ಕರೀತಾನಂತೆ. ವೆಬ್ಸೈಟಲ್ಲಿ ಹಾಕ್ಬಿಟ್ಟು ಈ ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಅಬ್ಜೆಕ್ಷನ್ ಇದ್ದರೆ ನೀವು ಅಬ್ಜೆಕ್ಷನ್ ಹಾಕಬೇಕು ಅಂತ. RSS ಮತ್ತು BJP ಭಕ್ತರು ಕಾಯ್ತಾ ಇರ್ತಾರೆ ಅಬ್ಜೆಕ್ಷನ್ ಹಾಕಕ್ಕೆ. ಆ ಅಬ್ಜೆಕ್ಷನ್ ಇತ್ಯರ್ಥ ಆಗೋವರೆಗೂ ಆ ಪ್ರಾಪರ್ಟಿ ಯಾರು ಹೋಗಿಲ್ಲ, ಬೇಲಿ ಹಾಕ್ತಾನೆ. ಯಾವುದೋ ಒಂದು ಮಸೀದಿ ಏನೋ ಸಮಸ್ಯೆ ಆಗೋಯ್ತು ಅಂತ ಇಟ್ಕೊಳ್ಳಿ, ಅಬ್ಜೆಕ್ಷನ್ ಹಾಕ್ಬಿಟ್ಟು ಅಂದರೆ ಬೇಲಿ ಹಾಕ್ಬಿಡ್ತಾರೆ. ನೀವು ಯೂಸ್ ಮಾಡೋಂಗಿಲ್ಲ, ಅವರು ಯೂಸ್ ಮಾಡೋಂಗಿಲ್ಲ. ಯಾವಾಗ ಇತ್ಯರ್ಥ ಮಾಡುವಂಥದ್ದು ಟೈಮ್ ಲಿಮಿಟೇ ಇಲ್ಲ. 10 ವರ್ಷ ಆಗ್ಬೋದು, 20 ವರ್ಷ ಆಗ್ಬೋದು, 30 ವರ್ಷ ಆಗ್ಬೋದು. ಅಲ್ಲಿ ಹತ್ರನೇ ಹೋಗದೆ ರೀತಿಯಲ್ಲಿ ಮಾಡ್ತಾರೆ. ನಮ್ಮ ದುರಂತ ಏನು ಅಂದರೆ, ಹೌದು ನಾನು ಒಪ್ಕೋತೀನಿ, ಕಾಂಗ್ರೆಸ್ ಪಕ್ಷದ ಮುಖಂಡನಾಗಿ ರಾಜ್ಯ ವಕ್ತಾರನಾಗಿ ಒಪ್ಕೋತೀನಿ, ನಿಮ್ಮ ಓಟ್ಗಳನ್ನ ನಾವು ತಗೋತೀವಿ, ನಿಮ್ಮ ಪರ ನಿಲ್ಲುವಂಥದ್ರಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ. ದೊಡ್ಡ ದುರಂತ ಇದು. ನಿಮ್ಮ ಓಟ್ಗಳನ್ನು ನಾವು ತಗೋತೀವಿ. 6.25 ಲಕ್ಷ ಓಟ್ ಕೊಟ್ಟರು ನನಗೆ ಮೈಸೂರಲ್ಲಿ. 99% ಮುಸ್ಲಿಮ್ಸ್ ನನಗೆ ಓಟ್ ಹಾಕೋದು, 99%. ಅದಕ್ಕೆ ನಾನು ಬಂದಿದ್ದೀನಿ, ಎಲ್ಲಿ ಕರೆದ್ರು ಬರ್ತೀನಿ. ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ನಿಮ್ಮ ಪರ ಇರುವಂಥ ಏಕೈಕ ಮುಖ್ಯಮಂತ್ರಿ. ನಾನು ನಿಮ್ಮ ಸಮುದಾಯಕ್ಕೆ ಸೇರಿರುವಂಥ ಮಿನಿಸ್ಟರ್ಗಳು ಮತ್ತು MLAಗಳಿಗೆ ಒಂದ್ಸರಿ ಮಜೀದ್ ಅವರು ಬೆಂಗಳೂರಲ್ಲಿ ಮೀಟಿಂಗ್ ಮಾಡಿ ಅವ್ರನ್ನೆಲ್ಲ ಕರೆಸಿದ್ರು. ಎಲ್ಲರೂ ಕರೆಸಿ, ನಿಮ್ಮ ಜಮೀರ್ ಅಹಮದಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ರು. ನಾನು ಹೋಗಿದ್ದೆ. ನಾನು ಓಪನ್ ಆಗಿ ಹೇಳಿದೆ, ರೀ ಸ್ವಾಮಿ ಬಂದಿಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗ್ಬೇಡ್ರಿ, ಇದನ್ನು ತಗೊಂಡೋಗಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕನ್ವಿನ್ಸ್ ಮಾಡಿ ಅಸೆಂಬ್ಲಿ ಕಳಿಸಿ, ಅಸೆಂಬ್ಲಿಲಿ ಒಂದು ರೆಸೊಲ್ಯೂಷನ್ ಆಗಲಿ, ಯಾವ ಕಾರಣಕ್ಕೂ ಕೇಂದ್ರ ಸರ್ಕಾರ ತಂದಿರುವಂಥ ಈ ವಕ್ ಅಮೆಂಡ್ಮೆಂಟ್ ಆ್ಯಕ್ಟು ನಮ್ಮ ರಾಜ್ಯದಲ್ಲಿ ನಾವು ಅನುಷ್ಠಾನ ಮಾಡಲ್ಲ ಅಂತ ಒಂದು ತೀರ್ಮಾನ ತಗೊಳ್ಳಿ. ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯವರು. ಯಾವ ಕಾರಣಕ್ಕೂ ಈ ಆ್ಯಕ್ಟನ್ನು ತಂದಿರುವಂಥದ್ದು ನಮ್ಮ ರಾಜ್ಯದಲ್ಲಿ ನಾವು ಅನುಷ್ಠಾನ ಮಾಡಲ್ಲ ಅಂತ ಕರ್ನಾಟಕದಲ್ಲಿ ಅನೌನ್ಸ್ ಮಾಡಿದ್ದಾರೆ, ವೆಸ್ಟ್ ಬೆಂಗಾಲ್ ಅನೌನ್ಸ್ ಮಾಡಿದ್ದಾರೆ, ತಮಿಳ್ನಾಡಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅಫಿಷಿಯಲ್ ಆಗಿ ಒಂದು ರೆಕಾರ್ಡ್ ಆದರೆ ಅವ್ರೇನು ನಿಮ್ಮನ್ನು ಮುಟ್ಟಕ್ಕಾಗಲ್ಲ. ಸಾಯೋವರೆಗೂ ಇವರೇ ಇರಲ್ಲ. 2024ರಲ್ಲೇ ಇವ್ರನ್ನ ಗೇಟ್ ಪಾಸ್ ಕೊಟ್ಬಿಟ್ಟಿದ್ರು. ಒಂದೇ ಒಂದು ಕೂದಲೆಳೆನಲ್ಲಿ ನಾವು ತಪ್ಪೋದು. ಜನಗಳನ್ನ ದಿಕ್ಕು ತಪ್ಪಿಸ್ತಾವ್ರೆ. ಹಿಂದೂ ಸಮುದಾಯದವರು ಬಹಳ ಒಳ್ಳೆಯವರು, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಯಾವ ತರಲೆ ನನ್ನ ಮಗ ನಾವು BJP RSSನವರು ಅಂತ ಸೇರ್ಕೊಂಡು ಇಡೀ ಆ ಸಮುದಾಯಕ್ಕೆ ಕೆಟ್ಟ ಹೆಸರು ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಯಾರಿಗೂ ಆಕ್ರೋಶ ಇಲ್ಲ. ಈ ದೇಶದಲ್ಲಿ ಇವತ್ತು ನಾವು ಸ್ವತಂತ್ರ ಅನುಭವಿಸ್ತಾ ಇದ್ದೀವಿ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣಕರ್ತರು ನೀವು ರೀ. ನಿಮ್ಮ ರಕ್ತ ಬರ್ಸಿದ್ದೀರಿ. ಇವರೆಲ್ಲ ಕಳ್ಳರು, ಎಲ್ಲೋ ಇದ್ದವ್ರು ಬಂದಿದ್ದೀವರು. ಇವತ್ತು ಕರಾವಳಿ ಪ್ರದೇಶದಲ್ಲಿ ನೋಡಿ, ಎಲ್ಲ ಹಿಂದುಳಿದ ವರ್ಗದವ್ರನ್ನ ಮತ್ತು SC STಗಳನ್ನ ಟವಲ್ ಕಟ್ಬಿಟ್ಟು ನಾಮ ಇಟ್ಬಿಟ್ಟು ಬಿಟ್ಬಿಡ್ತಾರೆ ಹೊಡೆದಾಡಕ್ಕೆ. ಎಲ್ಲಾದರೂ ಯಾವತ್ತಾದರೂ ನೋಡಿದ್ದೀರಾ ಸ್ವಾಮಿ? ಇವ್ರ ಮಕ್ಕಳುಗಳು ಶಾಲಾ ಹಾಕಿರೋದು ನೋಡಿದ್ದೀರಾ? ಚಡ್ಡಿ ಹಾಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇರುವಂಥದ್ದು ನೋಡಿರೋ? ಅವ್ನು ಯಾರೋ ಲೂಟಿ ರವಿ ಅಂತ ಅವನಲ್ಲ, ಅವನ ಮಗ ಎಲ್ಲಿ ಓದ್ತಾವನೆ? ಆ ವಿಜಯೇಂದ್ರನ ಮಕ್ಕಳು ಎಲ್ಲಿ ಓದ್ತಾವ್ರೆ? ಸ್ಟ್ರೈಕಿಗೆ ಬರ್ತಾರ? ಆ ಅಶೋಕ್ ಅಂತ ಒಬ್ಬ ಮೂರ್ಖ ನಮ್ಮ ರಾಜ್ಯದಲ್ಲಿ ದುರಂತ ವಿರೋಧ ಪಕ್ಷ ನಾಯಕ. ಬೆಳಗ್ಗೆಯಿಂದ ಸಾಯಂಕಾಲದವರು 4 ಪ್ರೆಸ್ ಮೀಟ್ ಮಾಡ್ತಾರವರು. ಬರೀ ಸುಳ್ಳು ಹೇಳದೆ. ಸಿದ್ದರಾಮಯ್ಯನವ್ರು ಬೈಯೋದು, ಕಾಂಗ್ರೆಸ್ನ ಬೈಯೋದು.
ಸುಳ್ಳಿನ ನೆತ್ತಿ ಮೇಲೆ ಹೊಡೆದಂಗೆ ಹೇಳ್ತಾರೆ. 10 ಸಾರಿ ಸುಳ್ಳು ಹೇಳಿದ್ರೆ ಜನಗಳು ಯಾವ್ದಾದ್ರು ಒಂದು ಕಡೆ ಒಂದಾದ್ರೂ ನಂಬ್ತಾರೆ. MA ಸಲೀಂ ಪಾಪ ಹೇಳಿದ್ರಲ್ಲ, ಅವರು ಬೆಂಗಳೂರು ಮೂಲತಃ ಅವ್ರನ್ನ ಪೊಲೀಸ್ ಕಮಿಷನರ್ ಮಾಡಬೇಕು ಅಂತ ನಾವೆಲ್ಲ ಹೋರಾಟ ಮಾಡಿದ್ದು ನಮ್ಮ ಸರ್ಕಾರ ಬಂದಾಗ. ಯಾವುದೋ ಸಣ್ಣದ ವ್ಯತ್ಯಾಸ ಆಗಿ ಅವರು ತಪ್ಪೋಯ್ತು. DGP ಮಾಡಿರುವಂಥದಕ್ಕೆ ನೀವು ಹೇಳ್ದಂಗೆ ಆ ಭಕ್ತರು, BJP ಭಕ್ತರು ದಯಮಾಡಿ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕ್ತಾರಲ್ಲ, ಅವ್ರಿಗೆ ಯಾರು ಬೇರೆಯವರು ಕಾಮನ್ ಪೀಪಲ್ ಅಲ್ಲ. BJP ಅಪಾಯಿಂಟ್ ಮಾಡ್ಕೊಂಡಿರೋ ಕಳ್ಳರು, 2 ರೂಪಾಯಿ ಭಕ್ತರು ಒಂದು ಮೆಸೇಜ್ ಹಾಕಿದ್ರೆ ನಿಮ್ಮ ವಿರುದ್ಧ 2 ರೂಪಾಯಿ ಕೊಡ್ತಾರೆ ಅವ್ರಿಗೆ. ಅದಕ್ಕೆ ನೀವು ಯಾವುದನ್ನ ಮೆಸೇಜ್ ಕಮೆಂಟ್ ಬಾಕ್ಸ್ ತೆಗೆದು ನೋಡಿದ್ರೆ ಒಂದೇ ಥರ ಇರುತ್ತೆ ಮೆಸೇಜು. ನಾನು ಒಂದ್ಸರಿ ಪ್ರೆಸ್ ಮೀಟ್ ಮಾಡಿದರೆ ನನ್ನ ವಿರುದ್ಧ ಕಮೆಂಟ್ ಹಾಕ್ತಾರೆ. ನನ್ನ ವಿರುದ್ಧ ಹಾಕಿದ್ರು ಪರವಾಗಿಲ್ಲ, ನಮ್ಮ ಮನೆಯವ್ರ ವಿರುದ್ಧ ಎಲ್ಲ ಹಾಕ್ತಾರೆ, ನಮ್ಮ ಮಕ್ಕಳ ವಿರುದ್ಧ ಹಾಕ್ತಾರೆ. ಅದನ್ನು ನೋಡ್ಬಿಟ್ಟು ನಾನು ನೆಕ್ಸ್ಟ್ ಪ್ರೆಸ್ ಮೀಟ್ ಮಾಡೋಕ್ಕೆ ಬರಬಾರ್ದು ಅನ್ನೋ ರೀತಿಯಲ್ಲಿ ಮಾಡ್ತಾರೆ. ಇಡೀ ದೇಶವನ್ನು ಪಾತಾಳಕ್ಕೆ ತಗೊಂಡು ಹೊರಟೋದ್ರು BJPಯವರು. ಇಡೀ ದೇಶನ ಲೂಟಿ ಮಾಡಿ ಹಾಕ್ಬಿಟ್ರು. ಬರೀ ಸುಳ್ಳಿನ ಮೇಲೆ ಸುಳ್ಳು. ಆ ಪಹಲ್ಗಾಮ್ ಇನ್ಸಿಡೆಂಟ್ ಬಗ್ಗೆ ನ್ಯಾಯನೇ ಕೊಡಿಸಿಲ್ಲ. ಯಾವಾಗ ಯುದ್ಧ ಡಿಕ್ಲೇರ್ ಮಾಡಿದ್ರು, ಯಾವಾಗ ಸೀಸ್ ಫೈರ್ ಮಾಡಿರು ಅನ್ನುವಂಥದ್ದೇ ಗೊತ್ತಿಲ್ಲ. ಏನ ಮಾತಾಡಿದ್ರು ನಾವು ದೇಶದ್ರೋಹಿಗಳು. ಅದಕ್ಕೆ ನಾನು ಮುಸ್ಲಿಂ ಯುವಕರಲ್ಲಿ ವಿನಂತಿ ಮಾಡ್ಕೊತೀನಿ, ಯಾವ ಕಾರಣಕ್ಕೂ ಸುಮ್ಮನೆ ನಿಮ್ಮನ್ನು ಟೆಂಪ್ಟ್ ಮಾಡ್ತಾರೆ ಮೆಸೇಜ್ ಹಾಕೋಕ್ಕೆ. ನೀವೇನೇನೋ ಮೆಸೇಜ್ ಹಾಕಿ ಏನೇನೋ ಮಾಡೋಕ್ಕೆ ಹೋಗಿ ನಿಮ್ಮನ್ನು ದೇಶದ್ರೋಹದಲ್ಲಿ ಫಿಟ್ ಮಾಡ್ತಾರೆ. ಅದನ್ನೇ ಮಾಡ್ತಾರೆ ದೇಶಾದ್ಯಂತ. ಬಹುತೇಕ ಮುಸ್ಲಿಮ್ಸ್ ಯುವಕರ ಅರೆಸ್ಟ್ ಆಗ್ತಾ ಇರುವಂಥದ್ದು ದೇಶದ ವಿರೋಧಿ ಚಟುವಟಿಕೆ ಅಂತದ್ದು ಹೇಳಿ ಪಟ್ಟ ಕಟ್ಟಿ ಆ UAPA ಕಾಯ್ದೆನ ತಗೊಂಬಂದು ಫಿಕ್ಸ್ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾನು ಕೊನೆಯದಾಗಿ ಹೇಳೋದಿಷ್ಟೇ, ದಯಮಾಡಿ ಸ್ನೇಹಿತರೆ, ನಿಮ್ಮ ಆಸ್ತಿನ ಸಂಪೂರ್ಣವಾಗಿ ಕಿತ್ಕೊಳ್ಳುವಂಥ ಒಂದು ಹುನ್ನಾರ ಇದು ಬಹಳ ಸ್ಪಷ್ಟವಾಗಿದೆ. ಬರೀ ಮುಸ್ಲಿಮ್ಸ್ ಆಸ್ತಿಗಳನ್ನ ಮಾತ್ರ ಕಿತ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು. ಮುಂದಿನ ದಿನಗಳ ನೆಕ್ಸ್ಟ್ ಟಾರ್ಗೆಟ್ ಅವ್ರದ್ದು ಕ್ರಿಶ್ಚಿಯನ್ಸ್ದು, ನೆಕ್ಸ್ಟ್ ಟಾರ್ಗೆಟ್ ಅವರು ಬ್ಯಾಕ್ವರ್ಡ್ ಕಮ್ಯುನಿಟಿ SC ST. ಅದನ್ನು ನಮ್ಮ ಹಿಂದೂಗಳು ಅರ್ಥ ಮಾಡ್ಕೊಬೇಕು. ಹಿಂದೂಗಳು ಅರ್ಥ ಮಾಡ್ಕೊಳ್ಳುವಂಥ ವ್ಯವಸ್ಥೆನ ನಾವು ಕಲ್ಪಿಸ್ಬೇಕು. ಅಲ್ಲಲ್ಲೇ ಮಾತಾಡಬೇಕು. ದಯಮಾಡಿ ಇಲ್ಲಿ ಕೂತ್ಕೊಳ್ಳೋದು ಬಿಟ್ಬಿಡಿ. ನಡೀರಿ ಬೀದಿಗೆ ಹೋಗೋಣ, ನಡೀರಿ ರೋಡ್ಗೆ ಹೋಗೋಣ, ನಡೀರಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ್ದು BJP ಸರ್ಕಾರ ಅಲ್ಲ. ಬಂದು ಏನು ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ಗನ್ ತಗೊಂಡು ಶೂಟ್ ಮಾಡೋಕ್ಕಾಗಲ್ಲ. ನಾವು ಏನು ನಮ್ಮ ಬಲ ಏನು ಅಂತ ತೋರ್ಸೋಣ. ಬೀದಿಗೆ ನಡೀರಿ. ಇಲ್ಲೇ ಯಾಕೆ ಕೂತಿದ್ದೀರಿ? ಬೀದಿಗೆ ನಡೀರಿ. ಬೀದಿಲಿ ಹೋಗಿ ನಾವು ಹೋರಾಟ ಮಾಡಿದ್ರೆ ಆವಾಗ ಜನಗಳು ಅಲ್ಲಿ ಏನೋ ನಡೀತಾ ಇದೆ ಹೋರಾಟ ಅನ್ನುವಂಥದ್ದು ಮೀಡಿಯಾದವರು ಬಂದು ತೋರಿಸ್ತಾರೆ. ಅಲ್ಲಿ ವಿಧಾನಸೌಧದಲ್ಲಿ ಕೂತಿರೋರಿಗೆ ಒಂಚೂರು ಕಿವಿ ನೆಟ್ಟಿಗಾಗ್ತದೆ. ತಡೆಯಪ್ಪ ಅದೇನು ಅಂತ ತಡೆಯ ತಗೊಂಬೈಲಿ ನೋಡೋಣ ಅದಂತ ಬರ್ತದೆ. ಅದೇನೋ ಮೈಸೂರಲ್ಲಂತೂ ಒಂದು ದೊಡ್ಡ ಪ್ರತಿಭಟನೆ ಆಯ್ತಪ್ಪ. ನಮ್ಮನ್ನು ಯಾರನ್ನೂ ಸ್ಟೇಜ್ಗೆ ಹೊತ್ತಿಸಲಿಲ್ಲ, ಅಲ್ಲಿ ಕೂರಿಸಿದ್ರು ಪೊಲಿಟಿಷಿಯನ್ಸ್ ಬೇಡ ಅಂತ. ಪಾಪ ವಾಸು ಅವರಿದ್ದರು ಮಾತಾಡಿರಲ್ಲಿ. ನನಗೇನೋ ಇಲ್ಲಿಗೆ ಅವಕಾಶ ಕೊಟ್ಟರು. ಭಾಳ ಸ್ಮೂತಾಗಿ ಭಾಷಣ ಮಾಡಿಬಿಟ್ಟು ಹೊರಟೋದ್ರು. ನಾವು ಕೇಳ್ಕೊಂಡು ಹೋದ. ಅದು ಬಿಸಿಲು, ಭಯಂಕರವಾದ ಬಿಸಿಲಿತ್ತು. 15,000 ಜನ ಸೇರಿದ್ರು. ಅವರಿಗೆ ನಾವು ತಿಳಿ ಹೇಳ್ಬೇಕಲ್ವಾ, ಕಿಚ್ಚೆಬ್ಬಿಸ್ಬೇಕಲ್ವಾ, ಅದೇನು ಅನ್ನುವಂಥದ್ದು ಹೇಳ್ಬೇಕಲ್ವ. ನಿಮ್ಮ ಆಸ್ತಿ ಕಿತ್ಕೊತಾವ್ರೆ ಅಂತ ಹೇಳುವಂಥದ್ದು ತಪ್ಪೇನಿದೆ? ಇರೋದು ಸತ್ಯ ತಾನೇ. ನಿಮ್ಮ ಆಸ್ತಿನ ಕಿತ್ಕೊಂಡು ಬೀದಿ ಪಾಲು ಮಾಡ್ತಾವ್ರಿ, ನಿಮ್ಮನ್ನು ಅನಾಥನ ಮಾಡ್ತಾವ್ರೆ. ಇಂಥ ಕಾನೂನುಗಳಿಗೆ ಅಲ್ಲಿ ಪಾರ್ಲಿಮೆಂಟಲ್ಲಿ ಚರ್ಚೆನೆಲ್ಲ ಮಿಡ್-ನೈಟ್ 2:30 ಪಾಸ್ ಮಾಡ್ಕೊಂತಾರೆ ಬಿಲ್ನ. ಕಳ್ಳರು ಥರ ಲೂಟಿ ಹೊಡಿತಾವ್ರೆ ದೇಶನ ಇವರಿಬ್ಬರು ಸೇರ್ಕೊಂಡು. ಯಾರೂ ಮಾತಾಡಂಗಿಲ್ಲ. ಮಾತಾಡ್ರೆ ಕೇಸ್ ಹಾಕ್ತಾರೆ. ಮಾತಾಡ್ರೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ. ಆ ಪ್ರತಾಪ್ ಸಿಂಹ ಅನ್ನೋ ನನ್ನ ಮೇಲೆ 17 ಕೇಸ್ ಹಾಕ್ಯವನೆ. ಒಟ್ಟು 47 ಕೇಸ್ ಅವು ನನ್ನ ಮೇಲೆ ಡಿಫಾಮೇಷನ್ ಕೇಸು. ನಾನು ಪ್ರೆಸ್ ಮೀಟ್ ಮಾಡಿದ್ರೆ ಒಂದು ಕೇಸ್ ಹಾಕ್ತಾನೆ. ಪ್ರೆಸ್ ಮೀಟ್ ಮಾಡಿದ್ರೆ ಒಂದು ಕೇಸ್ ಹಾಕ್ತಾರೆ. ಅವ್ರು ಮಾತ್ರ ಮಾತಾಡ್ಬೋದು, ಏನು ಬೇಕಾದರೂ ಮಾತಾಡ್ಬೋದು, ಯಾರನ್ನ ಬೇಕಾದರೂ ಬೈಬೋದು. ನಾವು ಮಾತ್ರ ಅವ್ರನ್ನ ಬೈಯಂಗಿಲ್ಲ. ಯಾಕಂದರೆ ಸತ್ಯ ಹರಿಶ್ಚಂದ್ರನ ಮೊಮ್ಮಕ್ಕಳು ಇವರಲ್ಲ, ಅವ್ರಿಗೆ ಹುಟ್ಟಿರೋ ಥರ. ಅದರಿಂದ ನಾವೇನೂ ಮಾತಾಡೋಂಗಿಲ್ಲ. ಇವ್ರ ವಿರುದ್ಧ ಮಾತಾಡಿದ್ರೆ ಸಾಕು ಕೇಸ್ ಹಾಕ್ತಾರೆ. ಪಾಪ ಆ ನಜ್ಮಾನ್ ಅವರು ಡೈಲಿ ಪ್ರೆಸ್ಸಲ್ಲಿ ಹೇಳಿ ಆ ಹುಡುಗಿಗೆ ಏನು ಬಾಯಿಗೆ ಬಂದಂಗೆಲ್ಲ ಪ್ರೆಸ್ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ. ಏನು ಮಾಡ್ತೀರಿ? ಅದನ್ನೆಲ್ಲ ತಡ್ಕೊಂಡಿದ್ದೀವಿ ನಾವು. ತಡ್ಕೊಂಡಿನ್ನ ಬದುಕಿರ್ತೀವಿ, ನಿಮ್ಮ ಜೊತೆಯಲ್ಲಿ ಇರ್ತೀವಿ. ದಯಮಾಡಿ ಸ್ನೇಹಿತರೆ, ನಿಮ್ಮ ಮುಖಂಡರುಗಳು ಯಾರಿದ್ದಾರೆ? ನಿಮ್ಮ ಮುಖಂಡರುಗಳೇ ಬೇಡ, ಕಾಂಗ್ರೆಸ್ ಮುಖಂಡರುಗಳಿದ್ದಾರೆ. ಇಲ್ಲಿ ಚೆಲುವರಾಯ ಸ್ವಾಮಿಯವರು ಇದ್ದಾರೆ. ದಯಮಾಡಿ ಒಂದು ಟೀಮ್ ಹೋಗೋಣ, ಬನ್ನಿ, ನಾನು ಬರ್ತೀನಿ, ಕರ್ಕೊಂಡು ಹೋಗೋಣ.
CM ಹತ್ರ ಕರ್ಕೊಂಡು ಹೋಗೋಣ ಬನ್ನಿ, CM ಹತ್ರ ಹೋಗೋಣ ಬನ್ನಿ, ಮೈಸೂರಿಗೆ ಬಂದಾಗ ಹೋಗೋಣ, ನಾನೇ ಕರ್ಕೊಂಡು ಹೋಗ್ತೀನಿ. ಅವ್ರಿಗೊಂದು ಪಟ್ಟಿ ಕೊಡೋಣ, ಕ್ಯಾಬಿನೆಟಲ್ಲಿ ಫಸ್ಟ್ ತೀರ್ಮಾನ ಮಾಡಿ ಸ್ವಾಮಿ, ಆಮೇಲೆ ಅಸೆಂಬ್ಲಿಲಿ ಒಂದು ಚರ್ಚೆ ಮಾಡೋದು ತೀರ್ಮಾನ ಮಾಡಿ ಸ್ವಾಮಿ, ಆ ರಿಸರ್ವೇಷನ್ ಕಾಪಿನ ತಗೊಂಡೋಗಿ ಅಲ್ಲಿ ಕೊಡಿ ಸ್ವಾಮಿ, ಕಳಿಸಿ ಸ್ವಾಮಿ ಕೇಂದ್ರ ಸರ್ಕಾರ, ನಾವು ಇಂಪ್ಲಿಮೆಂಟ್ ಮಾಡಲ್ಲ ಇದನ್ನು. ಸದ್ಯ ಪಾಪ ಹಿಂದೆ ಇದ್ದಂಥ ಚೀಫ್ ಜಸ್ಟಿಸ್ ಅವರು ಸುಮ್ಮನೆ ಸತ್ತೋಗೋದನ್ನ ಒಂಚೂರು ನೀರು ಬಿಟ್ಟು ಉಸಿರಾಡೋ ಥರ ಒಂದು 2 ಸೆಕ್ಷನ್ಸ್ಗೆ ಸ್ಟೇ ಕೊಟ್ಟವ್ರೆ. ಸೆಕ್ಷನ್ 9 ಮತ್ತು ಸೆಕ್ಷನ್ 14ಗೆ. ಎಲ್ಲದಕ್ಕೂ ಸ್ಟೇ ಕೊಟ್ಟಿಲ್ಲ ಅವ್ರು, 2 ಸೆಕ್ಷನ್ಗೆ. ನಾನ್ ಮುಸ್ಲಿಮ್ಸ್ ಮೆಂಬರ್ನು ಈ ಕಮಿಟಿಗೆ ಹಾಕವ್ರಲ್ಲ, ಅದಕ್ಕೆ ಸ್ಟೇ ಕೊಟ್ಟವ್ರು ಅಷ್ಟೇ, ಇನ್ನೆಲ್ಲದಕ್ಕೂ ಕೊಟ್ಟಿಲ್ಲ. ಈಗ ಹೊಸದಾಗಿ ಬಂದಿರುವಂಥ ಜಸ್ಟಿಸ್ ಅವರು ಆರ್ಗ್ಯುಮೆಂಟ್ ನಡೀತಾ ಇದೆ, ಆರ್ಗ್ಯುಮೆಂಟ್ ಮುಗಿದ್ರೆ ರಿಸರ್ವೇಷನ್ಗೆ ಇಟ್ಟವ್ರೆ. ಆ ರಿಸರ್ವೇಷನಲ್ಲಿ ಜಡ್ಜ್ಮೆಂಟ್ ರಿಸರ್ವೇಷನ್ಗೆ ಇಟ್ಟವ್ರೆ. ಅದು ಏನಾಗುತ್ತೋ ನಾಳೆ ಏನು ಅಂತ ಗೊತ್ತಿಲ್ಲ. ನನಗಂತೂ ಇದನ್ನು 100ಕ್ಕೆ 100ರಷ್ಟು ಏನಾದರೂ ಮಾಡಿ ಪಾಸ್ ಮಾಡಿಸ್ಬಿಡ್ತಾರೆ. ಪಾಸ್ ಮಾಡಿಸಿದ್ರೆ ನೆಕ್ಸ್ಟ್ ಡೇನೇ ಶುರು ಮಾಡ್ತಾರೆ. ಎಲ್ಲ IAS ಆಫೀಸರ್ಸು ಸೆಂಟ್ರಲ್ ಗೌರ್ಮೆಂಟ್ ವ್ಯಾಪ್ತಿನಲ್ಲಿ ಬರ್ತದೆ. ಆವಾಗ ನೀವೇನೂ ಮಾಡೋಕ್ಕಲ್ಲ, ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ನಮ್ಮನ್ನು ಒಡಿಸೋವಂಥ ಕೆಲಸವನ್ನು ಮಾಡ್ತಾರೆ. ಹತ್ರ ಹೋಗೋಕ್ಕಾಗಲ್ಲ, ನಾವು ಇಲ್ಲದೆ ಸುಮ್ಮನೆ ಕೂತ್ಕೊಂಡು ಬಾಯಿ ಬಡ್ಕೊಬೇಕಷ್ಟೇ. ಮಸೀದಿಯಲ್ಲಿ ಕೂತ್ಕೊಂಡು ನೀವು ಅಲ್ಲಲ್ಲೇ ಮೀಟಿಂಗ್ಗಳು ಮಾಡ್ಕೊಬೇಕು, ಅದು ಏನೂ ಪ್ರಯೋಜನಕ್ಕೆ ಬರೋಲ್ಲ. ಅದಕ್ಕೋಸ್ಕರ ದಯಮಾಡಿ ಇಡೀ ದೇಶಾದ್ಯಂತ ಎಷ್ಟೊತ್ತಿಗೆ ಹತ್ಕೊಬೇಕಾಗಿತ್ತು, ಹತ್ಕೊಳ್ಳಿಲ್ಲ, ಯಾಕೇನು ಅಂತದ್ದು ನನಗೆ ಗೊತ್ತಿಲ್ಲ. ಸೊ ದಯಮಾಡಿ ಕ್ಷಮಿಸಿ, ನಮ್ಮ ಟೈಮ್ ಮುಗೀತು. ಮಿಕ್ಕಿದವ್ರು ಮಾತಾಡೋರು ಇದ್ದಾರೆ, ಇನ್ನೊಂದು ದಿವಸ ಯಾವತ್ತಾದ್ರೂ ಬಂದು ಮಿಕ್ಕಿದೆಲ್ಲ ಮಾತಾಡೋಣ ಇದಾಗಿ. ನೆಕ್ಸ್ಟು ಈಗ ಕಾರ್ಯಸೂಚಿ ಇದೇನೆ, ದಯಮಾಡಿ ಮುಖ್ಯಮಂತ್ರಿಗಳ ಹತ್ರ ಹೋಗೋಣ, ಈ ರೆಸಲ್ಯೂಷನ್ನ ಇಮ್ಮಿಡಿಯೇಟಾಗಿ ಪಾಸ್ ಮಾಡಿಸೋ ಥರ ಮಾಡುವಂಥದ್ದಕ್ಕೂ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕೆ ನಮ್ಮ ಲೀಡರ್ಸ್ಗಳು ತಗೊಳ್ಳಿ, ಡಿಸಿಷನ್ ತಗೊಳ್ಳಿ. ನಾನೇ ಲೀಡ್ ಮಾಡ್ತೀನಿ, ನಾನೇ ಕರ್ಕೊಂಡು ಹೋಗ್ತೀನಿ CM ಹತ್ರ ಕೊಟ್ಬಿಟ್ಟು, ನಿಮ್ಮ ಮುಖಂಡರುಗಳೇನಿದ್ದಾರೆ, MLAಗಳೇನಿದ್ದಾರೆ, ಮುಸ್ಲಿಮ್ಸ್ MLAಗಳು, ಮಿನಿಸ್ಟ್ರುಗಳು, ಅವರು ನಮ್ಮ ಜೊತೆ ಬರುವಂಥದ್ದಕ್ಕೆ ನಾವು ಹೋಗಿ ಒತ್ತಡ ಹಾಕೋಣ. ಒತ್ತಡ ಹಾಕಿ ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿ ಇದನ್ನು ನಾವು ಇಂಪ್ಲಿಮೆಂಟ್ ಮಾಡಲ್ಲ ಅನ್ನುವಂಥ ತೀರ್ಮಾನ ಆಗುವವರೆಗೂ ನಾವು ಬಿಡುವಂಥದ್ದು ಬೇಡ. ಥ್ಯಾಂಕ್ ಯು ಸರ್.